ಹಾಲೆಲೂಯ. ಎಲ್ಲರಿಗೂ ಶುಭ ಮುಂಜಾನೆ. ಈ ದಿನದ ದೇವರ ವಾಕ್ಯವನ್ನ ನೋಡೋಣ. ಜ್ಞಾನೋಕ್ತಿಗಳು 16ನೇ ಅಧ್ಯಾಯದ 3ನೇ ವಾಕ್ಯ. ನಿನ್ನ ಕಾರ್ಯಭಾರವನ್ನು ಯೆಹೋವನಿಗೆ ವಹಿಸಿದರೆ ನಿನ್ನ ಉದ್ದೇಶಗಳು ಸಫಲವಾಗುವವು. ಹೌದು ಪ್ರಿಯರೇ, ದೇವರು ಹೇಳಿದಂತಹ ವಾಕ್ಯದ ಪ್ರಕಾರವೇ ಈ ದಿನದ ನಿಮ್ಮ ಎಲ್ಲಾ ಕಾರ್ಯಭಾರವನ್ನು ಯೆಹೋವನಿಗೆ ವಹಿಸಿರಿ. ದೇವರಿಗೆ ವಹಿಸಿಕೊಡುವಾಗ ನಿಮ್ಮ ಎಲ್ಲಾ ಉದ್ದೇಶಗಳು ಸಫಲವಾಗುತ್ತದೆ. ನಿಮ್ಮ ಎಲ್ಲ ಉದ್ದೇಶಗಳು ಎನ್ನುವಾಗ ಕೆಟ್ಟ ಉದ್ದೇಶಗಳನ್ನ ದೇವರು ಸಫಲ ಮಾಡುವುದಿಲ್ಲ ಪ್ರಿಯರೇ. ಆದರೆ ಒಳ್ಳೆಯ ಉದ್ದೇಶಗಳು, ನೀವು ಒಳ್ಳೆಯ ಉದ್ದೇಶವನ್ನ ಇಟ್ಟುಕೊಂಡವರಾಗಿ ಆ ಒಂದು ಕಾರ್ಯವನ್ನ ನೀವು ದೇವರ ಹಸ್ತಕ್ಕೆ ಒಪ್ಪಿಸಿಕೊಡುವಾಗ ಆ ಒಳ್ಳೆಯ ಉದ್ದೇಶಗಳಲ್ಲಿ ನೀವು ಸಫಲತೆಯನ್ನ ಕಾಣುವಂತವರಾಗಿರ್ತೀರಿ. ಆದುದರಿಂದ ನಿಮ್ಮ ಒಳ್ಳೆಯ ಉದ್ದೇಶಗಳಿಂದ ಪ್ರಾರಂಭ ಮಾಡಿದಂತಹ ನಿಮ್ಮ ಎಲ್ಲಾ ಕಾರ್ಯಗಳ ಭಾರವನ್ನ ನೀವು ಆತನಿಗೆ ವಹಿಸಿಕೊಡ್ರಿ. ನೀವು ಸಫಲತೆಯನ್ನ ಕಾಣುವಂತವರಾಗಿರ್ತೀರಿ. ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಕರ್ತನೆ, ಅಪ್ಪ, ನಿಮ್ಮ ವಾಕ್ಯವು ಹೇಳಿದ ಪ್ರಕಾರವಾಗಿಯೇ ಈ ದಿನ ಕರ್ತನೆ ಅಪ್ಪ, ಯಾರೆಲ್ಲ ಈ ಒಂದು ಕಾರ್ಯಕ್ರಮವನ್ನ ನೋಡುತ್ತಿದ್ದಾರೋ ಅವರ ಈ ದಿನದ ಕಾರ್ಯಭಾರವನ್ನ ಸ್ವಾಮಿ ನಿನ್ನ ಕರಗಳಿಗೆ ನಾವು ಒಪ್ಪಿಸಿಕೊಡ್ತಿದ್ದೇವೆ, ನಿನಗೆ ವಹಿಸಿಕೊಟ್ಟಿದ್ದೇವೆ. ಅಪ್ಪ ಕರ್ತನೆ, ಇವರಲ್ಲಿರುವಂತಹ ಎಲ್ಲ ಒಳ್ಳೆಯ ಉದ್ದೇಶಗಳನ್ನ ಸಫಲತೆಯನ್ನ ಮಾಡಿಕೊಡಬೇಕಾಗಿ ಪ್ರಾರ್ಥನೆ ಮಾಡ್ತಿದ್ದೇನೆ. ಅಪ್ಪ, ಯಾವುದೇ ತರದ ಕರ್ತನೆ ಕೇಳಿನ ಉದ್ದೇಶವು ಕರ್ತನೆ ನಮ್ಮಲ್ಲಿ ಇರುವುದಾದಲ್ಲಿ ಅದನ್ನ ತೆಗೆದು ಹಾಕಿ ಸ್ವಾಮಿ ನಿನಗೆ ಕರ್ತನೆ ಮಹಿಮೆ ಉಂಟಾಗುವಂತಹ ಕಾರ್ಯಗಳನ್ನ ಮಾಡುವ ಹಾಗೆ ನಮ್ಮೆಲ್ಲರನ್ನ ನಡೆಸುವಂತವನಾಗು ಕರ್ತನೆ. ನಿನ್ನ ಕರಗಳಲ್ಲಿ ನಮ್ಮೆಲ್ಲರ ಒಳ್ಳೆಯ ಉದ್ದೇಶಗಳನ್ನ ಒಪ್ಪಿಸಿಕೊಡುವಾಗ ಅದಕ್ಕೆ ಸಫಲತೆಯನ್ನ ನಿನ್ನಿಂದನೇ ಕರ್ತನೆ ನಾವೆಲ್ಲರೂ ಕಾಣುವ ಹಾಗೆ ಎಲ್ಲರನ್ನ ಆಶೀರ್ವದಿಸಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ಕರ್ತನೆ, ಆಮೆನ್.